ಆಲ್ ರೈಟ್. ಇನ್ನು LPG ಅಲಭ್ಯತೆಯ ಹಿನ್ನೆಲೆಯಲ್ಲಿ ಕೆಲವು ಕಡೆ 2 ಟೈರ್ ಸಿಟೀಸಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಹೋಟೆಲ್ಗಳು ಕಟ್ಟಿಗೆ ಮೊರೆ ಹೋಗ್ತಾ ಇದ್ದಾರೆ. ಕಟ್ಟಿಗೆ ಖರೀದಿ ಮಾಡೋದಕ್ಕೆ ಕೂಡ ಹೋಟೆಲ್ಗಳ ಸಿಬ್ಬಂದಿಗಳು ಮುಗಿಬೀಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಅಂಥದ್ದೊಂದು ದೃಶ್ಯ ಸೃಷ್ಟಿಯಾಗಿದೆ. ಗ್ಯಾಸ್ ಸಿಗದ ಹಿನ್ನೆಲೆ ಕಟ್ಟಿಗೆ ಖರೀದಿಗೆ ಮುಂದಾಗಿದ್ದಾರೆ ಜನ. ಕಮರ್ಷಿಯಲ್ ಗ್ಯಾಸ್ ಕೊಂಡ್ಕೊಳ್ಳೋರು, ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇದೆ, ಅದಕ್ಕೇನೂ ಸಮಸ್ಯೆ ಆಗಿಲ್ಲ. ಕಮರ್ಷಿಯಲ್ ಗ್ಯಾಸ್ ಕೊಂಡ್ಕೊಳ್ಳೋವಂಥವ್ರು ಅಲ್ಲಿ ಕಟ್ಟಿಗೆಗೆ ಮುಗಿಬಿದ್ದಿದ್ದಾರೆ. ಬೇರೆ ಬೇರೆ ಕಾರಣಕ್ಕೆ ರೊಟ್ಟಿ ಹೋಟೆಲ್ಗಳಿರುತ್ತೆ, ಆಮೇಲೆ ಬೇರೆ ಬೇರೆ ಸಣ್ಣ ಪುಟ್ಟ ಆಹಾರೋದ್ಯಮಗಳಿರುತ್ತೆ. ಅವ್ರಿಗೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ಕಟ್ಟಿಗೆ ಸಿಗುತ್ತೆ, ಅಲ್ಲಿ ಲಭ್ಯತೆ ಇದೆ ಕಲಬುರಗಿಯಲ್ಲಿ. ಅದನ್ನು ಕೊಂಡ್ಕೊಂಡು ಸದ್ಯಕ್ಕೆ ಕಮರ್ಷಿಯಲ್ ಸಿಲಿಂಡರ್ ಸಿಗೋವರೆಗೂ ನಿಭಾಯಿಸೋದಕ್ಕೆ ತಯಾರಾಗ್ತಾ ಇದ್ದಾರೆ. ಕಟ್ಟಿಗೆ ಅಡ್ಡ ವ್ಯಾಪಾರಸ್ಥರಿದ್ದಾರೆ ಕಲಬುರಗಿಯಲ್ಲಿ. ಯುದ್ಧದ ಎಫೆಕ್ಟ್ನಿಂದ ಅಡಿಗೆ ಅನಿಲದ ಮೇಲೆ ಭಾರಿ ಹೊಡೆತ ಬಿದ್ದಿರುವಂಥದ್ದು. ಹಾಗಾಗಿ ಒಂದು ಕಡೆ ಹೋಟೆಲ್ ಮಾಲೀಕರು, ಮತ್ತೊಂದು ಕಡೆ ಮನೆ ವಸತಿಗೆ ಬಳಸುವಂಥ ಜನರು ಕೂಡ ಇದೀಗ ಕಟ್ಟಿಗೆಯನ್ನು ಬಳಸೋದಕ್ಕೆ ಮುಂದಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಕಲಬುರಗಿಯಲ್ಲೂ ಕೂಡ ಇದೀಗ ಕಟ್ಟಿಗೆಯನ್ನು ತೆಗೆದುಕೊಂಡು ಅಡುಗೆ ಮಾಡುವಂಥ ಏನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಕಟ್ಟಿಗೆ ವ್ಯಾಪಾರಸ್ಥರು, ವುಡನ್ ಇಂಡಸ್ಟ್ರೀಸ್ ಅವರು ಸಾಕಷ್ಟು ಕಟ್ಟಿಗೆಗಳನ್ನು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಅಡುಗೆ ಅನಿಲ ಕಮರ್ಷಿಯಲ್ ಸಿಲಿಂಡರ್ ಒಂದು ಕಡೆ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೋಟೆಲ್ನ ಮಾಲೀಕರು ಅನಿವಾರ್ಯವಾಗಿ ಕಟ್ಟಿಗೆಯನ್ನು ಬಳಸ್ಕೊಂಡು ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮತ್ತೊಂದು ಕಡೆ ಏನಂತಂದರೆ ಈಗ ಮನೆಗಳಿಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಿಲಿಂಡರ್ಗಳು ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಯಾಕಂತಂದರೆ ಬುಕ್ ಮಾಡಿದಂಥ 25-30 ದಿನಗಳ ನಂತರ ಏನು ಸಿಲಿಂಡರ್ ಸಿಗುತ್ತೆ ಅಲ್ಲಿವರೆಗೂ ಕೂಡ ಕಾಯೋದಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಜನರು ಕೂಡ ಈಗ ಕಟ್ಟಿಗೆಯನ್ನು ಬಳಸಿ ಅನಿವಾರ್ಯವಾಗಿ ತಮ್ಮ ಅಡುಗೆ ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲೂ ಕೂಡ ಕಟ್ಟಿಗೆ ವ್ಯಾಪಾರಿ ಅಂಗಡಿ ಏನಿದೆ ಅದೆಲ್ಲವೂ ಕೂಡ ಈಗ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಟ್ಟಿಗೆಯನ್ನು ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಸೊ ಹಾಗಾಗಿಯೇ ಅವರೆಲ್ಲರೂ ಕೂಡ ಈಗ ಏನು ಆ ಕಟ್ಟಿಗೆ ಜನರಿಗೆ ಬೇಕಾದಷ್ಟು ಕಟ್ಟಿಗೆಗಳನ್ನು ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಟ್ಟಿಗೆ ವ್ಯಾಪಾರಸ್ಥರು ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ಕಟ್ಟಿಗೆ ತಮಗೆ ಬೇಕಾದಂಥ ಕಟ್ಟಿಗೆಯನ್ನು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಜನರು ಕೂಡ ಬಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಹೋಟೆಲ್ ವ್ಯಾಪಾರಸ್ಥರು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಬಂದಿರುವಂಥದ್ದು. ಈಗಾಗಲೇ ನನ್ನ ಜೊತೆ ಒಬ್ಬರು ಕಟ್ಟಿಗೆಯನ್ನು ಪರ್ಚೇಸ್ ಮಾಡೋದಕ್ಕೆ ಬಂದಂಥ ವ್ಯಾಪಾರಸ್ಥರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಕ್ಕೆ ಬಂದಿದ್ರಿ? ಏನು ಕಟ್ಟಿಗೆ ಖರೀದಿ ಮಾಡ್ತಾ ಇದ್ರಿ ಅಂತ ಏನಾಯಿತು? ಸರ್, ಈಗ ಮೊದಲು ನಾವು ನಡ್ಬರ್ಕ ಸಿಲಿಂಡ್ರ್ ಎಲ್ಲ ನಮಗೆ ಸಸ್ತ ಸಿಗ್ತಿದ್ರಿ. ಈಗ ದುಬಾರಿ ಆಗ್ಯದ, ಸಸ್ತ ಸಿಲಿಂಡ್ರ್ ಸಿಗಲ್ಲಾಗ್ಯಾವ್ರಿ. ಈಗ ಅನಿವಾರ್ಯ ಆಗ್ಯದ ನಮಗೆ ಸಿಲಿಂಡ್ರ್ ಸಿಗಲಾರ ಬಟ್ಟಿಗೆ ಕಟ್ಟಿಗೆ ಮೇಲೆ ಅಡುಗೆ ಮಾಡೋ ಪರಿಸ್ಥಿತಿ ಬಂದರಿ. ಈಗ ಸಿಲಿಂಡ್ರ್ ಒಂದು ಕೊಡು ಅಂದ್ರೆ ಮೊದಲು 1900 ತೊಗೋತೀರಿ, 1900 ತೊಗೋತೀರಿ. ಈಗ 2800 ರೂಪಾಯಿ ಅನ್ಲಿತ್ತಾರೆ ಒಂದು ಸಿಲಿಂಡ್ರಿಗೆ. ಈಗ ಅಷ್ಟರದಾಗ ನಮಗೆ ಗಿರಾಕಿಗಳು ಕೊಡ್ಬೇಕಲ್ಲ ರೊಕ್ಕ ನಮಗೆ ಅಷ್ಟು. ಅದ್ರ ಸರ್ ಕಟ್ಟಿಗೆ ತೊಗೊಂಡ್ರೆ 80 ರೂಪಾಯಿ ಮಣ ಸಿಗ್ತದೆ ಸರ್. ನಮಗೆ ಒಂದು 2000ದಾಗ 1000 ಮಂದಿ ಅಡುಗೆ ಆಗ್ತದೆ ಸರ್ ಇದ್ರಾಗ. ಈಗ ಹೋಟೆಲ್ದವರಿಗೂ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಇರೋದು, ಅವರು ಕೂಡ ಈ ಕಟ್ಟಿಗೆ ಮನೆಯಲ್ಲೇ ಈಗ ನಂಬ್ಕೊಂಡಿದ್ರು ಸರ್. ಈಗ ಗುಲ್ಬರ್ಗ ಕಮ್ಸ್ ಅಂಡರ್ ಟೆರಿಟೋರಿಯಲ್ ಕ್ಲೈಮೇಟ್. ಇಲ್ಲಿ ನಮ್ಮ ಗುಲ್ಬರ್ಗಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬೇವಿಂದು ಮತ್ತು ಜಾಲಿ ಗಿಡಕ್ಕೆ ಪರ್ಮಿಷನ್ ಇದೆ. ಅಂದರೆ ಈ ಗಿಡಗಳನ್ನು ನಾವು ಸೈಜ್ ಕಟ್ ಮಾಡಿ ಫ್ರೇಮ್ಗಳು ಯೂಸ್ ಮಾಡಿದ ನಂತರ ಸೈಡಿಗೆ ಬಂದಿರೋಂಥ ಕಟ್ಟಿಗೆನ ಅಷ್ಟೇ ಫೈರ್ವುಡ್ಡಾಗಿ ಯೂಸ್ ಮಾಡ್ತೀವಿ. ಒಳ್ಳೆ ಗಿಡನ ಕಟ್ ಮಾಡಿ ನಾವು ಫೈರ್ವುಡ್ ಮಾಡಲ್ಲ. ಆಮೇಲೆ ನಾವು ಮ್ಯಾಕ್ಸಿಮಮ್ ಸೊ ಇದು ಇಲ್ಲಿರುವಂಥ ಏನು ಕಟ್ಟಿಗೆ ಅಂಗಡಿಯ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯದಲ್ಲಿ ಏನು ಒಂದಷ್ಟು ಜನ ಅಡುಗೆಗೆ ಕಟ್ಟಿಗೆಯನ್ನು ಖರೀದಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಡುಗೆ ಮಾಡೋದಕ್ಕೆ ಅಂತೇಳಿ ಬಂದಿರುವಂಥ ಜನರು ಕೂಡ ಇದೀಗ ತಾವು ಕಟ್ಟಿಗೆ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಕಟ್ಟಿಗೆಯನ್ನು ಖರೀದಿ ಮಾಡೋದಕ್ಕೆ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆಲ್ ರೈಟ್. ಇನ್ನು LPG ಅಲಭ್ಯತೆಯ ಹಿನ್ನೆಲೆಯಲ್ಲಿ ಕೆಲವು ಕಡೆ 2 ಟೈರ್ ಸಿಟೀಸಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಹೋಟೆಲ್ಗಳು ಕಟ್ಟಿಗೆ ಮೊರೆ ಹೋಗ್ತಾ ಇದ್ದಾರೆ. ಕಟ್ಟಿಗೆ ಖರೀದಿ ಮಾಡೋದಕ್ಕೆ ಕೂಡ ಹೋಟೆಲ್ಗಳ ಸಿಬ್ಬಂದಿಗಳು ಮುಗಿಬೀಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಅಂಥದ್ದೊಂದು ದೃಶ್ಯ ಸೃಷ್ಟಿಯಾಗಿದೆ. ಗ್ಯಾಸ್ ಸಿಗದ ಹಿನ್ನೆಲೆ ಕಟ್ಟಿಗೆ ಖರೀದಿಗೆ ಮುಂದಾಗಿದ್ದಾರೆ ಜನ. ಕಮರ್ಷಿಯಲ್ ಗ್ಯಾಸ್ ಕೊಂಡ್ಕೊಳ್ಳೋರು, ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇದೆ, ಅದಕ್ಕೇನೂ ಸಮಸ್ಯೆ ಆಗಿಲ್ಲ. ಕಮರ್ಷಿಯಲ್ ಗ್ಯಾಸ್ ಕೊಂಡ್ಕೊಳ್ಳೋವಂಥವ್ರು ಅಲ್ಲಿ ಕಟ್ಟಿಗೆಗೆ ಮುಗಿಬಿದ್ದಿದ್ದಾರೆ. ಬೇರೆ ಬೇರೆ ಕಾರಣಕ್ಕೆ ರೊಟ್ಟಿ ಹೋಟೆಲ್ಗಳಿರುತ್ತೆ, ಆಮೇಲೆ ಬೇರೆ ಬೇರೆ ಸಣ್ಣ ಪುಟ್ಟ ಆಹಾರೋದ್ಯಮಗಳಿರುತ್ತೆ. ಅವ್ರಿಗೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ಕಟ್ಟಿಗೆ ಸಿಗುತ್ತೆ, ಅಲ್ಲಿ ಲಭ್ಯತೆ ಇದೆ ಕಲಬುರಗಿಯಲ್ಲಿ. ಅದನ್ನು ಕೊಂಡ್ಕೊಂಡು ಸದ್ಯಕ್ಕೆ ಕಮರ್ಷಿಯಲ್ ಸಿಲಿಂಡರ್ ಸಿಗೋವರೆಗೂ ನಿಭಾಯಿಸೋದಕ್ಕೆ ತಯಾರಾಗ್ತಾ ಇದ್ದಾರೆ.
ಕಟ್ಟಿಗೆ ಅಡ್ಡ ವ್ಯಾಪಾರಸ್ಥರಿದ್ದಾರೆ ನಡುವಿನ ಯುದ್ಧದ ಎಫೆಕ್ಟ್ನಿಂದ ಅಡಿಗೆ ಅನಿಲದ ಮೇಲೆ ಭಾರಿ ಹೊಡೆತ ಬಿದ್ದಿರುವಂಥದ್ದು. ಹಾಗಾಗಿ ಒಂದು ಕಡೆ ಹೋಟೆಲ್ ಮಾಲೀಕರು, ಮತ್ತೊಂದು ಕಡೆ ಮನೆ ವಸತಿಗೆ ಬಳಸುವಂಥ ಜನರು ಕೂಡ ಇದೀಗ ಕಟ್ಟಿಗೆಯನ್ನು ಬಳಸೋದಕ್ಕೆ ಮುಂದಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಕಲಬುರಗಿಯಲ್ಲೂ ಕೂಡ ಇದೀಗ ಕಟ್ಟಿಗೆಯನ್ನು ತೆಗೆದುಕೊಂಡು ಅಡುಗೆ ಮಾಡುವಂಥ ಏನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಕಟ್ಟಿಗೆ ವ್ಯಾಪಾರಸ್ಥರು, ವುಡನ್ ಇಂಡಸ್ಟ್ರೀಸ್ ಅವರು ಸಾಕಷ್ಟು ಕಟ್ಟಿಗೆಗಳನ್ನು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಅಡುಗೆ ಅನಿಲ ಕಮರ್ಷಿಯಲ್ ಸಿಲಿಂಡರ್ ಒಂದು ಕಡೆ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೋಟೆಲ್ನ ಮಾಲೀಕರು ಅನಿವಾರ್ಯವಾಗಿ ಕಟ್ಟಿಗೆಯನ್ನು ಬಳಸ್ಕೊಂಡು ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮತ್ತೊಂದು ಕಡೆ ಏನಂತಂದರೆ ಈಗ ಮನೆಗಳಿಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಿಲಿಂಡರ್ಗಳು ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಯಾಕಂತಂದರೆ ಬುಕ್ ಮಾಡಿದಂಥ 25-30 ದಿನಗಳ ನಂತರ ಏನು ಸಿಲಿಂಡರ್ ಸಿಗುತ್ತೆ ಅಲ್ಲಿವರೆಗೂ ಕೂಡ ಕಾಯೋದಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಜನರು ಕೂಡ ಈಗ ಕಟ್ಟಿಗೆಯನ್ನು ಬಳಸಿ ಅನಿವಾರ್ಯವಾಗಿ ತಮ್ಮ ಅಡುಗೆ ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲೂ ಕೂಡ ಕಟ್ಟಿಗೆ ವ್ಯಾಪಾರಿ ಅಂಗಡಿ ಏನಿದೆ ಅದೆಲ್ಲವೂ ಕೂಡ ಈಗ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಟ್ಟಿಗೆಯನ್ನು ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಈಗ ಏನು ಆ ಕಟ್ಟಿಗೆ ಜನರಿಗೆ ಬೇಕಾದಷ್ಟು ಕಟ್ಟಿಗೆಗಳನ್ನು ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಟ್ಟಿಗೆ ವ್ಯಾಪಾರಸ್ಥರು ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ಕಟ್ಟಿಗೆ ತಮಗೆ ಬೇಕಾದಂಥ ಕಟ್ಟಿಗೆಯನ್ನು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಜನರು ಕೂಡ ಬಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಹೋಟೆಲ್ ವ್ಯಾಪಾರಸ್ಥರು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಬಂದಿರುವಂಥದ್ದು. ಈಗಾಗಲೇ ನನ್ನ ಜೊತೆ ಒಬ್ಬರು ಕಟ್ಟಿಗೆಯನ್ನು ಪರ್ಚೇಸ್ ಮಾಡೋದಕ್ಕೆ ಬಂದಂಥ ವ್ಯಾಪಾರಸ್ಥರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಕ್ಕೆ ಬಂದಿದ್ರಿ? ಏನು ಕಟ್ಟಿಗೆ ಖರೀದಿ ಮಾಡ್ತಾ ಇದ್ರಿ ಅಂತ ಏನಾಯಿತು? ಸರ್, ಈಗ ಮೊದಲು ನಾವು ನಡ್ಬರ್ಕ ಸಿಲಿಂಡ್ರ್ ಎಲ್ಲ ನಮಗೆ ಸಸ್ತ ಸಿಗ್ತಿದ್ರಿ. ಈಗ ದುಬಾರಿ ಆಗ್ಯದ ಸಸ್ತ ಸಿಲಿಂಡ್ರ್ ಸಿಗಲ್ಲಾಗ್ಯಾವ್ರಿ. ಈಗ ಅನಿವಾರ್ಯ ಆಗ್ಯದ ನಮಗೆ ಸಿಲಿಂಡ್ರ್ ಸಿಗ್ಲಾರ ಬಟ್ಟಿಗೆ ಕಟ್ಟಿಗೆ ಮೇಲೆ ಅಡುಗೆ ಮಾಡೋ ಪರಿಸ್ಥಿತಿ ಬಂದರಿ. ಈಗ ಸಿಲಿಂಡ್ರ್ ಒಂದು ಕೊಡು ಅಂದ್ರೆ ಮೊದಲು 1900 ತೊಗೋತೀರಿ, 1900 ತೊಗೋತೀರಿ. ಈಗ 2800 ರೂಪಾಯಿ ಅನ್ಲಿತ್ತಾರೆ ಒಂದು ಸಿಲಿಂಡ್ರಿಗೆ ರೀ. ಈಗ ಅಷ್ಟರದಾಗ ನಮಗೆ ಗಿರಾಕಿಗಳು ಕೊಡ್ಬೇಕಲ್ಲ ರೊಕ್ಕ ನಮಗೆ ಅಷ್ಟು. ಅದ್ರ ಸರ್ ಕಟ್ಟಿಗೆ ತೊಗೊಂಡ್ರೆ 80 ರೂಪಾಯಿ ಮಣ ಸಿಗ್ತದೆ ಸರ್. ನಮಗೆ ಒಂದು 2000ದಾಗ 1000 ಮಂದಿ ಅಡುಗೆ ಆಗ್ತದೆ ಸರ್ ಇದ್ರಾಗ. ಈಗ ಹೋಟೆಲ್ದವರಿಗೂ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಇರೋದು, ಅವರು ಕೂಡ ಈ ಕಟ್ಟಿಗೆ ಮನೆಯಲ್ಲೇ ಈಗ ನಂಬ್ಕೊಂಡಿದ್ರು ಸರ್. ಈಗ ಗುಲ್ಬರ್ಗ ಕಮ್ಸ್ ಅಂಡರ್ ಟೆರಿಟೋರಿಯಲ್ ಕ್ಲೈಮೇಟ್. ಇಲ್ಲಿ ನಮ್ಮ ಗುಲ್ಬರ್ಗಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬೇವಿಂದು ಮತ್ತು ಜಾಲಿ ಗಿಡಕ್ಕೆ ಪರ್ಮಿಷನ್ ಇದೆ. ಅಂದರೆ ಈ ಗಿಡಗಳನ್ನು ನಾವು ಸೈಜ್ ಕಟ್ ಮಾಡಿ ಫ್ರೇಮ್ಗಳು ಯೂಸ್ ಮಾಡಿದ ನಂತರ ಸೈಡಿಗೆ ಬಂದಿರೋಂಥ ಕಟ್ಟಿಗೆನ ಅಷ್ಟೇ ಫೈರ್ವುಡ್ಡಾಗಿ ಯೂಸ್ ಮಾಡ್ತೀವಿ. ಒಳ್ಳೆ ಗಿಡನ ಕಟ್ ಮಾಡಿ ನಾವು ಫೈರ್ವುಡ್ ಮಾಡಲ್ಲ. ಆಮೇಲೆ ನಾವು ಮ್ಯಾಕ್ಸಿಮಮ್ ಸೊ ಇದು ಇಲ್ಲಿರುವಂಥ ಏನು ಕಟ್ಟಿಗೆ ಅಂಗಡಿಯ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯದಲ್ಲಿ ಏನು ಒಂದಷ್ಟು ಜನ ಅಡುಗೆಗೆ ಕಟ್ಟಿಗೆಯನ್ನು ಖರೀದಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಡುಗೆ ಮಾಡೋದಕ್ಕೆ ಅಂತೇಳಿ ಬಂದಿರುವಂಥ ಜನರು ಕೂಡ ಇದೀಗ ತಾವು ಕಟ್ಟಿಗೆ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಕಟ್ಟಿಗೆಯನ್ನು ಖರೀದಿ ಮಾಡೋದಕ್ಕೆ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆಲ್ ರೈಟ್. ಇನ್ನು LPG ಅಲಭ್ಯತೆಯ ಹಿನ್ನೆಲೆಯಲ್ಲಿ ಕೆಲವು ಕಡೆ 2 ಟೈರ್ ಸಿಟೀಸಲ್ಲಿ, ಬೇರೆ ಬೇರೆ ನಗರಗಳಲ್ಲಿ ಹೋಟೆಲ್ಗಳು ಕಟ್ಟಿಗೆ ಮೊರೆ ಹೋಗ್ತಾ ಇದ್ದಾರೆ. ಕಟ್ಟಿಗೆ ಖರೀದಿ ಮಾಡೋದಕ್ಕೆ ಕೂಡ ಹೋಟೆಲ್ಗಳ ಸಿಬ್ಬಂದಿಗಳು ಮುಗಿಬೀಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಅಂಥದ್ದೊಂದು ದೃಶ್ಯ ಸೃಷ್ಟಿಯಾಗಿದೆ. ಗ್ಯಾಸ್ ಸಿಗದ ಹಿನ್ನೆಲೆ ಕಟ್ಟಿಗೆ ಖರೀದಿಗೆ ಮುಂದಾಗಿದ್ದಾರೆ ಜನ. ಕಮರ್ಷಿಯಲ್ ಗ್ಯಾಸ್ ಕೊಂಡ್ಕೊಳ್ಳೋರು, ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇದೆ, ಅದಕ್ಕೇನೂ ಸಮಸ್ಯೆ ಆಗಿಲ್ಲ. ಕಮರ್ಷಿಯಲ್ ಗ್ಯಾಸ್ ಕೊಂಡ್ಕೊಳ್ಳೋವಂಥವ್ರು ಅಲ್ಲಿ ಕಟ್ಟಿಗೆಗೆ ಮುಗಿಬಿದ್ದಿದ್ದಾರೆ. ಬೇರೆ ಬೇರೆ ಕಾರಣಕ್ಕೆ ರೊಟ್ಟಿ ಹೋಟೆಲ್ಗಳಿರುತ್ತೆ, ಆಮೇಲೆ ಬೇರೆ ಬೇರೆ ಸಣ್ಣ ಪುಟ್ಟ ಆಹಾರ ಉದ್ಯಮಗಳಿರುತ್ತೆ, ಅವ್ರಿಗೆ